ಕೊಡಗಿಗೂ ವೈನ್ಗೂ ತಲತಲಾಂತರದ ನಂಟಿದೆ. ಹಿಂದಿನ ಕಾಲದಲ್ಲಿ ತಮ್ಮ ಬಳಕೆಗೆ ತಾವೇ ವೈನ್ ತಯಾರಿಸಿಕೊಳ್ಳುತ್ತಿದ್ರು. ನಂತರದ ದಿನಗಳಲ್ಲಿ ಹೋಮ್ ಸ್ಟೇ ಸಂಸ್ಕೃತಿ ಜಿಲ್ಲೆಗೆ ಅಡಿಯಿಟ್ಟ ಬಳಿಕ ಪ್ರವಾಸಿಗರು ಹೆಚ್ಚಾಗಿ ಬರತೊಡಗಿದ್ರು. ಅವರಿಗೆ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ವೈನ್ ನೀಡುವ ಪರಿಪಾಠ ಆರಂಭಿಸಲಾಯಿತು. ಹೀಗೆ ಮುಂದುವರಿದ ವೈನ್ ವ್ಯಾಪಾರ ಇದೀಗ ಕೆಲವೆಡೆ ದಂಧೆಯಾಗಿ ಮಾರ್ಪಟ್ಟಿರುವುದು ಕೊಡಗಿಗೆ ಕಪ್ಪು ಚುಕ್ಕೆಯಾಗಲಿದೆ. ಕೊಡಗಿನ ವೈನ್ಗೆ ಸರಿಸಾಟಿ ಬೇರೊಂದಿಲ್ಲ. ಇಲ್ಲಿನ ವೈನ್ ಟೇಸ್ಟ್ಗೆ ಫಿದಾ ಆಗದವರಿಲ್ಲ. ಅಷ್ಟೊಂದು ಟೇಸ್ಟಿ ಹಾಗೂ ಪ್ಯೂರ್ ಆಗಿರುತ್ತೆ ಕೂರ್ಗ್ ಹೋಮ್ ಮೇಡ್ ವೈನ್. ಗುಲಾಬಿ ಹೂವು, ವೀಳ್ಯದೆಲೆ, ನೆಲ್ಲಿಕಾಯಿ, ದ್ರಾಕ್ಷಿ, ಗಾಂಧಾರಿ ಮೆಣಸು, ಭತ್ತ ಹೀಗೆ ಕೊಡಗಿನಲ್ಲೇ ಬೆಳೆದ ಉತ್ಪನ್ನಗಳಿಂದ ವೈನ್ ತಯಾರಿಸಲಾಗುತ್ತೆ. ಇಲ್ಲಿನ ವೈನ್ಗೆ ಭಾರಿ ಡಿಮ್ಯಾಂಡ್ ಇದೆ. ಬಹುತೇಕರು ಮನೆಯಲ್ಲೇ ತಯಾರು ಮಾಡುವ ಮೂಲಕ ಜೀವನೋಪಾಯಕ್ಕೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಕೊಡಗಿಗೆ ಆಗಮಿಸುವ ಟೂರಿಸ್ಟ್ ಇಲ್ಲಿನ ವೈನ್ ಸೇವಿಸುವುದಲ್ಲದೆ ಖರೀದಿಸಿ ಕೊಂಡೊಯ್ಯುತ್ತಾರೆ. ಸಾಮಾನ್ಯವಾಗಿ 500ರಿಂದ 1,000 ರೂಪಾಯಿ ಬೆಲೆಗೆ ವೈನ್ ಮಾರಾಟವಾಗುತ್ತೆ. ಸ್ಪೈಸಸ್ ಅಂಗಡಿಗಳಲ್ಲಿ, ಮನೆಗಳಲ್ಲಿ ಮಾರಾಟ ಮಾಡಲಾಗ್ತಿದ್ದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿಯು ಕಡ್ಡಾಯವಾಗಿರುತ್ತದೆ. ಆದರೆ ಇದೇ ಉದ್ಯಮ ಇಂದು ಅನಧಿಕೃತವಾಗಿ ನಡೆಯುವುದು ಅಲ್ಲದೆ ಆಫರ್ ಲೆಕ್ಕದಲ್ಲಿ 1 ಬಾಟಲ್ ವೈನ್ ಕೊಂಡರೆ ಅದೆಷ್ಟೋ ಉಚಿತವಾಗಿ ನೀಡುತ್ತಿರುವುದು ಅಲ್ಲಲ್ಲಿ ಕಂಡು ಬರ್ತಿದೆ. ಜೊತೆಗೆ ಕೂರ್ಗ್ ವೈನ್ ಹೆಸರಲ್ಲಿ ಹೊರ ಜಿಲ್ಲೆ, ರಾಜ್ಯಗಳಲ್ಲಿ ನಕಲಿ ವೈನ್ ಮಾರಾಟವಾಗ್ತಿರುವ ಆರೋಪಗಳು ಇವೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ದುಬಾರೆಯಲ್ಲಿ ಸ್ಪೈಸಸ್ ಅಂಗಡಿ ಮಾಲೀಕರು ಸ್ಪರ್ಧೆಗಿಳಿದಂತೆ ವೈನ್ ಮಾರಾಟದಲ್ಲಿ ತೊಡಗಿದ್ದಾರೆ. 1 ಬಾಟಲ್ ವೈನ್ ಕೊಂಡರೆ 4, 5, 10, 15 ಬಾಟಲ್ ವೈನ್ ಇಲ್ಲಿ ಫ್ರೀಯಾಗಿ ಸಿಗ್ತಿದೆ. ಒಂದು ಅಂಗಡಿಯವ 11 ಬಾಟಲ್ ಫ್ರೀ ಕೊಟ್ಟರೆ ಮತ್ತೊಬ್ಬ 13ಕ್ಕೇರಿಸಿ ಗ್ರಾಹಕರನ್ನು ಸೆಳೆಯುವ ಪ್ರಯತ್ನದಲ್ಲಿರುವುದು ಆತಂಕಕಾರಿ ಬೆಳವಣಿಗೆ. ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ನೈಸರ್ಗಿಕವಾಗಿ ವೈನ್ ತಯಾರಿಸಲು ಸುಮಾರು 1 ತಿಂಗಳೇ ಬೇಕಾಗುತ್ತೆ. ಹೀಗಿದ್ದಾಗ 1 ಬಾಟಲ್ ವೈನ್ಗೆ ಅಷ್ಟೊಂದನ್ನು ಉಚಿತವಾಗಿ ನೀಡುವುದು ಅನುಮಾನ ಮೂಡಿಸಿದೆ. ನಕಲಿ ವೈನ್ ಇರಬಹುದೆಂಬ ಸಂಶಯವಿದೆ. ವೈನ್ ತಯಾರಿಸುವಾಗ ಕಲರ್ ಮಿಕ್ಸ್ ಮಾಡಿ ಕಡಿಮೆ ಬೆಲೆಗೆ ನಕಲಿ ವೈನ್ ಮಾರಾಟ ಮಾಡ್ತಿರುವ ಆರೋಪವಿದೆ. ಕೊಡಗು ಜಿಲ್ಲೆಯಾದ್ಯಂತ ವೈನ್ನ ಒಂದು ವೈನಿಗೆ 5 ವೈನು 10 ವೈನ್ ಅಂತೇಳಿ ಫ್ರೀ ಮಾರ್ತಾ ಇದ್ದಾರೆ. ಅದೆಲ್ಲ ಆ್ಯಕ್ಚುಲಿ ಸರಿಯಲ್ಲ. ಯಾಕೆ ಅಂತ ಹೇಳಿದರೆ ವೈನು ಅಂತ ಹೇಳೋದು ಅದೊಂದು ಅದು ಮಾಡಲಿಕ್ಕೆ ಅಷ್ಟು ಕೆಲಸ ಇದೆ. ಅದು ಈಗ ಒಂದು ಬಾಟ್ಲಿಗೆ ಇವ್ರು ತಗೊಂಡ್ರೆ 500, 600, 1000 ರೂಪಾಯಿ ಅಂತ ಹೇಳಿಬಿಟ್ಟು 10 ಬಾಟ್ಲು ಫ್ರೀ ಕೊಡ್ತಾರೆ. ಆಗ ಒಂದು ಬಾಟ್ಲಿಗೆ 100 ರೂಪಾಯಿ ಆಯಿತು. 100 ರೂಪಾಯಿಗೆ ಹೇಗೂ ವೈನ್ ತಯಾರಿಕೆ ಮಾಡೋಕ್ಕಾಗೋದಿಲ್ಲ. ಕಾರಣ ಈ ಹಿಂದೆ ನಾನು ಮಾಡಿದ್ದೀನಿ, ಪರ್ಸನಲ್ಲಾಗಿ ನನ್ನ ಮನೆಯಲ್ಲೂ ನಾನು ಮಾಡಿದ್ದೀನಿ. ಆದರೆ ಮಾರಲಿಕ್ಕೆಲ್ಲ ಮಾಡಿದ್ದೇನೆ. ಆದರೆ ಅದರ ಖರ್ಚು ಎಷ್ಟು ಅಂತ ನನಗೂ ಗೊತ್ತಿದೆ. ಆ ಥರ ಪ್ರವಾಸಿಗರಿಗೆ ಮೋಸ ಮಾಡೋದನ್ನ ನಿಲ್ಲಿಸಿ. ಯಾಕೆ ಅಂತ ಹೇಳಿದರೆ ಈ ಥರ ಮುಂದುವರೆದ್ರೆ ಕೊಡಗಲ್ಲಿ ಪ್ರವಾಸಿಗರು ಬರೋದು ಭಾರಿ ಕಮ್ಮಿ ಆಗ್ತದೆ. ಎಲ್ಲರೂ ಬದುಕಬೇಕು, ಎಲ್ಲ ಅವರವರ ಲಿಮಿಟೇಷನ್ಲಿ ಬದುಕಬೇಕು ಅಂತೇಳಿ ನಾನು ಹೇಳ್ತೀನಿ. ಆದರೆ ಈ ಥರ ಅನ್ಯಾಯ ಮಾಡೋದು ತಪ್ಪು ಅಂತ ಭಾವಿಸ್ತೀನಿ ನಾನು. ಇಲ್ಲ, ಇದಕ್ಕೆ ಜಿಲ್ಲಾಡಳಿತ ಅದಕ್ಕೇನುಂಟು ಅದನ್ನ ಮಾಡಬೇಕು. ಫುಡ್ ಸೇಫ್ಟಿ ಆಫೀಸರ್ ಇದ್ದಾರಲ್ಲ, ಅವ್ರು ಮಾಡಬೇಕು. ಫುಡ್ ಸೇಫ್ಟಿ ಆಫೀಸರ್ ಹೋಗಿ ಅದಕ್ಕೇನು ಕ್ರಮ ಅದನ್ನ ಕೈಗೊಳ್ಬೇಕು ಅವರು. ಮತ್ತು ವೈನು ತಯಾರು ಮಾಡಬೇಕು ಅಂತೇಳಿ ಅದಕ್ಕೆ ಸೂಕ್ತವಾದ ಜಾಗ, ಅದಕ್ಕೆ ಸರ್ಕಾರದ ಪರ್ಮಿಷನ್ನು ಇತ್ಯಾದಿಗಳನ್ನ ಮಾಡಬೇಕಾಗ್ತದೆ. ಸುಮ್ಮನೆ ಬಂದಲ್ಲೆಲ್ಲ ವೈನ್ ಮಾಡೋದು ಅಂತ ಹೇಳಿದ್ರೆ ಆಗಲ್ಲ, ಅದು ಸರಿಯಲ್ಲ. ಏನು ಇದು ವೈನ್ ಅಂತ ಹೇಳೋದು, ಇದು ನಮ್ಮ ಕೊಡಗಿನವರ ಒಂದು ಸಾಂಪ್ರದಾಯಿಕ, ನಮ್ಮ ಬದುಕಿನಲ್ಲಿ ಇದೊಂದು ನಮ್ಮ ಅಂಗ. ಹೇಗೆ ನಾವು ಎಲ್ಲ ಫಂಕ್ಷನ್ಗಳು ನಾವು ಲಿಕ್ಕರ್ ಯೂಸ್ ಮಾಡ್ತೀವಿ, ಹಾಗೆ ವೈನ್ ಕೂಡ ಇದು ನಮ್ಮ ಅವಿಭಾಜ್ಯ ಅಂಗ. ಹೇಗೆ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಆಗ್ತಾ ಬಂತು, ಹಾಗೆ ಇದರದ್ದು ಮಾರ್ಕೆಟು ಇದು ಒಂದು ಜನಗಳಿಗೆ ವೈನ್ ಮಾಡೋರಿಗೊಂದು ಬದುಕು ಅಂತ ಕಂಡುಕೊಳ್ತಾ ಬಂತು. ಚೆನ್ನಾಗಿ ಬರ್ತಾಯಿತ್ತು. ಆದರೆ ಈಗ ಬರ್ತಾ ಒಂದು ವೈನ್ ತಗೊಂಡ್ರೆ 5 ಫ್ರೀ ಅಂತ ಮಾಡಿದರು, 6 ಫ್ರೀ ಅಂತಾಯಿತು, 10 ಆಯಿತು. ಈಗ 17 ಬಾಟ್ಲು ವೈನ್ ಫ್ರೀ ಗಂಟ ತಲುಪಿದ್ದಾರೆ. ಈಗ 17 ಬಾಟ್ಲು ವೈನ್ ಫ್ರೀ ಕೊಡೋದೇನುಂಟು, ಇಲ್ಲ 5 ಬಾಟ್ಲಿಗೆ ಫ್ರೀ ಕೊಡೋದು. ವೈನ್ ಎಲ್ಲಿ ಯಾವ ನೀವು ಶಾಪಿಗೆ ಹೋದರೂ ನಿಮಗೆ ವೈನ್ ಫ್ರೀ ಕೊಡೋದಿಲ್ಲ. ಲಿಕ್ಕರ್ ಯಾವುದೇ ಆಗಲಿ ಅದು ಫರ್ಮೆಂಟೆಡ್, ಅದಕ್ಕೆ ಒಂದು ಪ್ರೋಸೆಸ್ ಉಂಟು, ಅದಕ್ಕೊಂದು ಕಲೆ ಉಂಟು. ಎಲ್ಲರೂ ವೈನ್ ಮಾಡಲಿಕ್ಕೆ ಆಗೋದಿಲ್ಲ. ವೈನಿಗೊಂದು ಅದರದ್ದೇ ಆದ ಕುಕ್ಕಿಂಗ್ ಇಟ್ ಸೆಲ್ಫ್ ಇಸ್ ಎ ಆರ್ಟ್. ಹಾಗೆ ವೈನ್ ಕೂಡ ಒಂದು ಆರ್ಟ್ ಆಗಿ ಆಗುವಂಥದ್ದು. ಎಲ್ಲರ ಕೈಲೂ ವೈನ್ ಮಾಡೋಕ್ಕಾಗೋದಿಲ್ಲ. ಚೆನ್ನಾಗಿರೋ ವೈನ್ಗಳು ವೆರಿ ರೇರ್ಲಿ ಕೂರ್ಗಲ್ಲಿ ಮಾಡೋ ಜನಗಳು. ಬಟ್ ಈ ಕಮರ್ಷಿಯಲ್ ಆದ ಕಾರಣ ತುಂಬ ಜನ ಮಾಡ್ತಿದ್ದಾರೆ, ಕಲ್ತ್ಬಿಟ್ಟು ಮಾಡ್ತಿದ್ದಾರೆ, ಬರ್ತಾ ಉಂಟು ಒಳ್ಳೆ ವೈನ್. ಆದರೆ ಈ ಫ್ರೀ ಕೊಡೋಷ್ಟು, ಒಂದಕ್ಕೆ 5 ಬಾಟ್ಲಿ ಫ್ರೀ ಕೊಡೋಷ್ಟೆಲ್ಲ ವೈನ್ದು ಗುಣಮಟ್ಟ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಫ್ರೀ ಕೊಡಲಿಕ್ಕೆ ಆಗದಂಥ ವಸ್ತು ವೈನ್. 1 ತಗೊಂಡ್ರೆ 5, ಇಲ್ಲಾಂತಾರೆ 5 ಬಾಟ್ಲನ್ನ ಚಾರ್ಜ್ ಒಟ್ಟಿಗೆ ಹಾಕ್ಬಿಟ್ಟು 1ಕ್ಕೆ 5 ಅಂತ ಫ್ರೀ ಮಾಡಬೇಕಷ್ಟೇ ಹೊರತು, ಇನ್ನು 1 ಬಾಟ್ಲಿ ತಗೊಂಡ್ರೆ 5 ಬಾಟ್ಲಿ ಫ್ರೀ ಅಲ್ಲ. ಫ್ರೀ ಕೊಡೋಂಥ ಐಟಮೇ ಅಲ್ಲ. ದಯವಿಟ್ಟು
ಪ್ರವಾಸಿಗರು ಯಾರೇ ಬರೋದಾಗಲಿ ಇವ್ರು ಮಾರ್ತಾರೆ ಅಂತ ಹೇಳ್ಬಿಟ್ಟು ನೀವು ಫ್ರೀ ಸಿಗ್ತದೆ ಅಂತೇಳಿ ತೊಗೊಳಕ್ಕೆ ದಯವಿಟ್ಟು ಹೋಗಬೇಡಿ. ಟೇಸ್ಟ್ ಮಾಡಿ, ಡಿಫ್ರೆನ್ಸ್ ನೋಡಿ. ಒಳ್ಳೆ ಶಾಪಲ್ಲಿ ಹೋಗ್ಬಿಟ್ಟು ವೈನ್ ಏನುಂಟು ಅದರದ್ದು ಟೇಸ್ಟ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದ್ರದ್ದು ಟೇಸ್ಟ್ ನೋಡಿ, ಸ್ವಲ್ಪ ಒಂದು ಫೀಲ್ ಮಾಡಿದರೆ ನಿಮಗೆ ಅದರದ್ದು ಟೇಸ್ಟ್ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿ ದಯವಿಟ್ಟು ತಗೊಳ್ಳಿ. ನಿಮ್ಮ ಆರೋಗ್ಯ ಫ್ರೀ ಇಲ್ಲ, ನಿಮ್ಮ ಏನೋ ಹೆಚ್ಚು ಕಮ್ಮಿ ಆದರೆ ಅದೇ ನಿಮ್ಮ ಆರೋಗ್ಯಕ್ಕೆ ಕುತ್ತು ಬರುವುದು. ನಮ್ಮ ಈ ವೈನ್ ಉದ್ಯಮಕ್ಕೂ ಕುತ್ತು ಬರ್ತದೆ ಇದರಿಂದಾಗಿ. ನಾಳೆ ಏನಾದ್ರು ಬಂದು ನ್ಯೂಸ್ ಏನೋ ಹೆಚ್ಚು ಕಮ್ಮಿ ಆದರೆ ಡೆಫಿನೆಟ್ಲಿ ನ್ಯೂಸಲ್ಲಿ ಬರ್ತದೆ ವೈನ್ ಕುಡಿದು ಇದು ಹಿಂಗೆ ಆಯಿತು ಅಂತ. ಆ ವೈನನ್ನು ಮಾಡಿಕೊಂಡು ಅದನ್ನ ಮಾಡೋರು ಇರ್ಬೋದು, ಮಾರುವವರು ಇರ್ಬೋದು, ಅದು ನಂಬ್ಕೊಂಡು ಇಷ್ಟು ಜನ ಇದ್ದಾರೆ. ಅವರ ಜೀವಮಾನ, ಅವರ ಬದುಕಿಗೆ ತೊಂದರೆ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ದುಬಾರೆಯಲ್ಲಿ ನಡೆಯುತ್ತಿರುವ ವೈನ್ ದಂಧೆಯಿಂದಾಗಿ ಕೊಡಗಿನ ಪ್ರವಾಸೋದ್ಯಮಕ್ಕೂ ಕೆಟ್ಟ ಹೆಸರು ಬರಲಿದೆ. ಇತ್ತೀಚೆಗಷ್ಟೇ ದುಬಾರೆಯಲ್ಲಿ ಸಾಕಾನೆಗಳ ನಡುವಿನ ಘರ್ಷಣೆಯಿಂದ ಆನೆ ಮತ್ತು ಪ್ರವಾಸಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಎಲ್ಲೆಡೆ ಭಾರೀ ಸುದ್ದಿಯಾಗಿತ್ತು. ಪ್ರವಾಸಿ ಮಾರ್ಗಸೂಚಿ ಪಾಲನೆಯಾಗ್ತಿಲ್ವಾ ಎಂಬ ಪ್ರಶ್ನೆ ಎದ್ದಿತ್ತು. ಇದೀಗ ಅದೇ ಪ್ರವಾಸಿಗರಿಗೆ ಪ್ಯೂರ್ ವೈನ್ ಹೆಸರಲ್ಲಿ ಮೋಸ ಮಾಡಲಾಗ್ತಿದೆಯಾ ಎಂಬ ಪ್ರಶ್ನೆಯೂ ಕಾಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕೊಡಗಿನಾದ್ಯಂತ ವೈನ್ ದಂಧೆ ನಡೀತಾ ಇರೋದು ತುಂಬ ಬೇಸರ ವಿಷಯ. ಇದರಿಂದ ನಮ್ಮ ಕೊಡಗಿಗೆ ಕಳಂಕ ಬರ್ತಿದೆ. ಏನಾಗ್ತಿದೆ ಅಂತಂದರೆ, ಅದು ಎಸ್ಪೆಷಲಿ ನಮ್ಮ ಹೈವೇ ಮಡಿಕೇರಿ ಟು ಕುಶಾಲನಗರದಲ್ಲಿ ಒಂದು ಬಾಟ್ಲಿಗೆ 2 ರಿಂದ 6 ಬಾಟ್ಲವರೆಗೆ ಉಚಿತವಾಗಿ ಕೊಡ್ತಿರೋದು ಎಲ್ಲರ ಗಮನಕ್ಕೆ ಬಂದಿದೆ. ಇದರಿಂದ ಏನಾಗ್ತದೆ ಅಂತಂದರೆ, ಒಂದು ವೈನ್ ಬಾಟ್ಲಿ ಕಣ್ಣು ಮಿಂಚಾದರೂ ಒಂದು ಮಾಡೋ ಈಗ ಇತ್ತೀಚಿನ ದಿನಗಳಲ್ಲಿ ಹಣ್ಣು ಸಕ್ಕರೆ ಸೇರಿದ ಒಂದು 200 ರೂಪಾಯಿ ಅಂತೂ ಬಿಡೋದು ಖಂಡಿತ ಆಗ್ತದೆ. ಇವರು ಅದನ್ನೇ ಒಂದು ಬಾಟ್ಲಿ 5 ಬಾಟ್ಲಿ ಕೊಟ್ಬಿಟ್ಟು ಯಾವ ರೀತಿ ಉತ್ಪತ್ತಿ ಮಾಡ್ಕೊಳ್ತಾರೆ. ಇವ್ರನ್ನಂತೂ ಉತ್ಪತ್ತಿ ಮಾಡ್ತಾರೆ, ಬೇರೆ ಕಡೆ ಪರ್ಚೇಸ್ ಮಾಡಿಬಿಟ್ಟು ಇವ್ರು ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇದು ತುಂಬ ಬೇಸರ ವಿಷಯ. ಕೂಡಲೇ ಇದರ ಬಗ್ಗೆ ನಮ್ಮ ಅಬಕಾರಿ ಇಲಾಖೆ ಆಗಲಿ, FSI ಭಾರತೀಯ ಆಹಾರ ಗುಣಮಟ್ಟದ ಸುರಕ್ಷತೆ ಇದರ ಸೀಲ್ ಕೂಡ ಇರಬೇಕಾಗುತ್ತೆ. ಅದಕ್ಕೆ ಏನು ಕೂಡ ಇಲ್ಲ. ಈಗ ಬಾಯಿ ಒಂದು ರೇಟನ್ನು ಮಾಡ್ತಿದ್ದಾರೆ. ಕೂಡಲೇ ಇದ್ರ ಬಗ್ಗೆ ಜಿಲ್ಲಾಡಳಿತ ಇರ್ಬೋದು ಕ್ರಮ ಕೈಗೊಂಡು ಈ ರೀತಿ ಎಲ್ಲೆಲ್ಲಿ ದಂಧೆ ನಡೀತಿದೆ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ನಮ್ಮ ಏನು ಪ್ರವಾಸಿಗರು ಬರ್ತಿದ್ದಾರೆ ಅವರಿಗೊಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮಾಧ್ಯಮಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗಿ ಇದೊಂದು ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದಕ್ಕೆ. ಯಾಕೆಂತ ಹೇಳಿದ್ರೆ, ಆ ವೈನ್ ಕುಡಿದು ಏನಾಗ್ತದೆ ಅಂತ ಹೇಳಲಿಕ್ಕೆ ಇವತ್ತಿನ ಮಟ್ಟಿಗೆ ಗೊತ್ತಾಗ್ತಿರಲಿಲ್ಲ. ಟೂರಿಸ್ಟ್ ಬರ್ತಾರೆ, ಇಲ್ಲಿಂದ ಉತ್ತಮ ವೈನ್ ತಳಿ ತೊಗೊಂಡು ಹೋಗ್ತಿದ್ದಾರೆ. ತಗೊಂಡೋಗಿ ಇದು ನಮ್ಮ ಟೂರಿಸ್ಟಿಗೆ ತುಂಬ ಇದ್ರ ಬಗ್ಗೆ ಎಫೆಕ್ಟ್ ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಾಯಿದೆ ನಮಗೆ. ನಮಗೆಲ್ಲ ಇವಾಗ ಗೊತ್ತಿರೋಗೆ ಕೊಡಗಲ್ಲಿ ತುಂಬ ಕಡಿಮೆ ರೇಟಲ್ಲಿ ವೈನ್ ಎಲ್ಲ ಮಾಡ್ತಾ ಇದ್ದಾರೆ. ಟೂರಿಸ್ಟ್ ಅವರು ಬರ್ತಿರೋದು ಕೊಡಗಿಗೆ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿರೋ ಪ್ರಾಡಕ್ಟ್ ಎಲ್ಲ ತೊಗೊಂಡು ಹೋಗ್ಲಿಕ್ಕೆ. ಆದರೆ ಒಂದು ಬಾಟ್ಲಿಗೆ 10-12 ಫ್ರೀ ಅಂತೆಲ್ಲ ಕೊಡ್ತಿದ್ದಾರೆ. ಅದ್ರದ್ದು ಏನು ಕ್ವಾಲಿಟಿ ಅಂತ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ದೊಡ್ಡದಾಗಿ ಇಶ್ಯೂ ಆಗೋಕ್ಕಿಂತ ಮುಂಚೆ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಅದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು. ಏನಂದರೆ ಅದ್ರಲ್ಲಿ ಎಷ್ಟು ಕ್ವಾಲಿಟಿ ಇದೆ, ಅಷ್ಟು ಕಡಿಮೆಲಿ ಹೇಗೆ ಕೊಡ್ತಿದ್ದಾರೆ. ಒಂದಕ್ಕೆ 10 ಬಾಟ್ಲು 12 ಬಾಟ್ಲು ಫ್ರೀ ಕೊಡ್ತಾ ಇದ್ದಾರೆ. ಕಾಂಪಿಟೇಷನ್ ಆಗಬೇಕು, ಹೌದು, ಆದರೆ ಕಾಂಪಿಟೇಷನ್ ಯಾರಿಗೂ ಹಾಳಾಗಬಾರ್ದು, ಕೊಡಗಿಗೆ ಕೆಟ್ಟ ಹೆಸರು ಬರಬಾರ್ದು. ಇನ್ನು ಜಿಲ್ಲಾಡಳಿತ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಿದೆ. ಆಹಾರ ಸುರಕ್ಷತೆ, ಅಬಕಾರಿ ಇಲಾಖೆ, ವಿವಿಧ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ರಚಿಸಿ ವೈನ್ ದಂಧೆಕೋರರನ್ನು ಹೆಡೆಮುರಿ ಕಟ್ಟಲು ಸನ್ನದ್ಧವಾಗ್ತಿದೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಪ್ರವಾಸಿಗರು ಹಾಗೂ ಸ್ಥಳೀಯರು ವೈನ್ ಖರೀದಿ ಸಂದರ್ಭ ಎಚ್ಚರ ವಹಿಸಬೇಕಿದೆ. ಉಚಿತವಾಗಿ ಸಿಕ್ಕಿತೆಂದು ಖರೀದಿ ಮಾಡಿ ದೇಹದ ಆರೋಗ್ಯಕ್ಕೆ ಅಪಾಯ ತಂದುಕೊಳ್ಳುವ ದುಸ್ಸಾಹಸಕ್ಕೆ ಕೈ ಹಾಕದಿರಿ. ಫ್ರೀಯಾಗಿ ಬಾಟಲ್ ಗಟ್ಟಲೆ ವೈನ್ ನೀಡಲು ಕಾರಣವೇನಿರಬಹುದು? ಅದು ಅಸಲಿಯೋ ನಕಲಿಯೋ? ತಯಾರಿ ಎಲ್ಲಿ ಮತ್ತು ಹೇಗಾಗ್ತಿದೆ ಎಂಬುದನ್ನು ಪತ್ತೆ ಹಚ್ಚಿದ್ರೆ ಈ ದಂಧೆಕೋರರ ಅಸಲಿಯತ್ತು ಜಗತ್ತಿಗೆ ತಿಳಿಯಲಿದೆ. ಚಿತ್ತಾರ ಸ್ಪೆಷಲ್ ರಿಪೋರ್ಟ್, ಮಡಿಕೇರಿ.